ನಮಸ್ಕಾರ ಸ್ನೇಹಿತರೆ. ಯಾರಾದರೂ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಇಷ್ಟು ನೋವು ಕೊಡಬೇಡಿ. ಅವರಿಗೆ ಮಾಡಿದ ದ್ರೋಹಕ್ಕೆ ಜೀವನ ಪರ್ಯಂತ ನೀವು ಪಶ್ಚಾತ್ತಾಪ ಪಡುವಷ್ಟು ನಷ್ಟವನ್ನು ಭರಿಸುವ ಶಕ್ತಿ ಉಳ್ಳವನು ಲಾಭವನ್ನು ಗಳಿಸಬಹುದು. ವ್ಯಾಪಾರದಲ್ಲಿ ಆಗಲಿ ಅಥವಾ ಸಂಬಂಧಗಳಲ್ಲೇ ಆಗಲಿ. ಜೀವನದಲ್ಲಿ ಬೇಕಾದರೆ 1000 ಸಂಬಂಧಗಳನ್ನು ಮಾಡಿ, ಆದರೆ ಈ ರೀತಿಯ ಒಂದು ಸಂಬಂಧವನ್ನು ಖಂಡಿತವಾಗಿಯೂ ಮಾಡಿ. ಸಾವಿರಾರು ಜನರು ನಿಮ್ಮ ವಿರುದ್ಧ ತಿರುಗಿ ಬಿದ್ದಾಗಲೂ ಯಾರು ನಿಮ್ಮೊಂದಿಗೆ ನಿಲ್ಲುತ್ತಾರೋ? ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಅದು ನಿಮ್ಮನ್ನು ಎಂದಿಗೂ ಪರೀಕ್ಷಿಸುವುದಿಲ್ಲ, ಅದು ಕಾಯುತ್ತದೆ. ನಿಮ್ಮನ್ನು ಬೆಂಬಲಿಸಿದವರನ್ನು ನೀವು ಬೆಂಬಲಿಸಿ, ನಿಮ್ಮನ್ನು ನಿರ್ಲಕ್ಷಿಸಿದವರನ್ನು ನೀವು ಬಿಟ್ಟು ಬಿಡಿ. ಎಂಥ ಕಾಲ ಬಂದಿದೆ. ಯಾರು ಕೆಟ್ಟವರು ಅವರ ಹತ್ತಿರ ಒಳ್ಳೆಯ ಸಮಯವಿದೆ, ಮತ್ತು ಯಾರು ಒಳ್ಳೆಯವರು ಅವರು ಕೆಟ್ಟ ಸಮಯವನ್ನು ಎದುರಿಸುತ್ತಿರುತ್ತಾರೆ. ಪ್ರೀತಿ ಮತ್ತು ನಿಷ್ಠೆಯ ಮಧ್ಯೆ ಯಾವಾಗಲೂ ಹಾಗೆ ಚೆನ್ನಾಗಿರುತ್ತದೆ. ನಿಷ್ಠೆಯಿಂದ ಪ್ರೀತಿ ಸಿಗುವುದಿಲ್ಲ, ಅಥವಾ ಪ್ರೀತಿಯು ನಿಷ್ಠೆಗೆ ಕಾರಣವಾಗುವುದಿಲ್ಲ. ಯಾರನ್ನಾದರೂ ಕ್ಷಮಿಸುವುದು ಸುಲಭ, ಆದರೆ ಅದೇ ವ್ಯಕ್ತಿಯನ್ನು ಮತ್ತೆ ನಂಬುವುದು ತುಂಬಾ ಕಷ್ಟ. ಎಷ್ಟು ವಿಚಿತ್ರ ಅಲ್ವಾ ಜನರು? ಅವರು ಯಾವುದೋ ಮಾತನ್ನು ಹಿಡಿದುಕೊಳ್ಳುತ್ತಾರೆ, ಆದರೆ ವ್ಯಕ್ತಿಯನ್ನು ಹೋಗಲು ಬಿಟ್ಟು ಬಿಡುತ್ತಾರೆ. ಒಬ್ಬರ ಜೀವನದಲ್ಲಿ ನೀವು ಮತ್ತೆ ಮತ್ತೆ ಅವಮಾನಕ್ಕೊಳಗಾದರೆ ಅವರ ಜೀವನದಿಂದ ಈ ರೀತಿ ಹೊರಬನ್ನಿ. ಅವರು ಎಂದಿಗೂ ನಿಮ್ಮ ಜೀವನದಲ್ಲಿ ಇರಲೇ ಇಲ್ಲ ಅನ್ನೋ ರೀತಿ. ಜೀವನದಲ್ಲಿ ಹಣ ಮತ್ತು ಅಧಿಕಾರಕ್ಕೆ ಅಲ್ಲ ಪ್ರಾಮುಖ್ಯತೆಯನ್ನು ನೀಡುವುದು, ಅಂದರೆ ಸ್ವಭಾವ ಮತ್ತು ಸಂಬಂಧಗಳಿಗೆ ನೀಡಬೇಕು. ಸಮಯ ಮತ್ತು ಹವಾಮಾನ ಮತ್ತು ಜನರು ಒಂದೇ ರೀತಿಯ ಸ್ವಭಾವ ಹೊಂದಿರುತ್ತಾರೆ. ಯಾರು ಯಾವಾಗ ಯಾವ ರೀತಿಯಲ್ಲಿ ಬದಲಾಗುತ್ತಾರೆ ಎಂಬುದೇ ಯಾರಿಗೂ ತಿಳಿಯುವುದಿಲ್ಲ. ಸ್ನೇಹಿತರೆ, ಜೀವನದಲ್ಲಿ ಅರಿತು ಬಾಳುವುದಕ್ಕಿಂತ ಮರೆತು ಬಾಳುವುದನ್ನು ಕಲಿಯಬೇಕು. ಯಾಕೆಂದರೆ ಇಲ್ಲಿ ಯಾರು ಯಾರಿಗೂ ಆಗುವುದಿಲ್ಲ. ಶ್ರಮ ಎನ್ನುವುದು ಯಾರನ್ನು ಕೊಲ್ಲುವುದಿಲ್ಲ, ಆದರೆ ಚಿಂತೆ ಎನ್ನುವುದು ಮಾತ್ರ ಬಹಳಷ್ಟು ಜನರನ್ನು ಜೀವಂತವಾಗಿ ಕೊಲ್ಲುತ್ತದೆ. ನೆನಪಿರಲಿ ಸ್ನೇಹಿತರೆ, ಜೀವನದಲ್ಲಿ ಪದೇ ಪದೇ ಕಷ್ಟಗಳು ಬರುತ್ತಿವೆ ಎಂದರೆ ನಿನ್ನ ಹಣೆ ಬರಹ ಸರಿಯಿಲ್ಲ ಅಂತಲ್ಲ. ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತಿವೆ ಎಂದರ್ಥ. ಅವರ ಮೇಲೆ ಕೋಪ ಮಾಡಿಕೊಳ್ಳಿ. ಯಾರ ಮೇಲೆ ನಿಮಗೆ ನಂಬಿಕೆ ಇದೆಯೋ ಅವರು ನಿಮ್ಮನ್ನು ಸಮಾಧಾನ ಪಡಿಸುತ್ತಾರೆ ಎಂದು. ಅಳುವುದು ನೋವನ್ನು ನಿಲ್ಲಿಸುವುದಿಲ್ಲ, ಆದರೆ ಅದು ಹೃದಯಕ್ಕೆ ಶಾಂತಿಯನ್ನು ಖಂಡಿತವಾಗಿಯೂ ಕೊಡುತ್ತದೆ. ಸಂಬಂಧವನ್ನು ಕಾಪಾಡಿಕೊಳ್ಳಲು ಸುಂದರವಾಗಿರುವುದರ ಅನಿವಾರ್ಯವಲ್ಲ, ಆದರೆ ಅರ್ಥ ಮಾಡಿಕೊಳ್ಳುವ ಜೊತೆಗಾರನ ಅಗತ್ಯವಿರುತ್ತದೆ. ಜೀವನದಲ್ಲಿ ಒಮ್ಮೊಮ್ಮೆ ಅಹಂ ಕೂಡ ಅಗತ್ಯ. ಯಾವಾಗ ಮಾತು ನಮ್ಮ ಸ್ಥಾನ, ಗೌರವ ಮತ್ತು ಚಾರಿತ್ರ್ಯದ ಬಗ್ಗೆ ಬಂದಾಗ, ಮನುಷ್ಯ ಯಾವಾಗ ತನ್ನ ಖುಷಿಯನ್ನು ಬೇರೆಯವರಲ್ಲಿ ಹುಡುಕಲು ಪ್ರಯತ್ನ ಮಾಡುತ್ತಾನೋ ಆಗ ಅವನು ಖುಷಿಗಿಂತ ನೋವನ್ನು ಹೆಚ್ಚಾಗಿ ಪಡೆಯುತ್ತಾನೆ. ಯಾರಿಗಾದರೂ ಕೆಟ್ಟದ್ದನ್ನು ಮಾಡಿ ಸಂತೋಷ ಪಡಬೇಡಿ, ಯಾಕೆಂದರೆ ಮೇಲೆ ಇರುವವನು ಲೆಕ್ಕವನ್ನು ಚುಕ್ತ ಮಾಡಿದಾಗ ನಿಮ್ಮನ್ನು ಸುಧಾರಿಸಿಕೊಳ್ಳಲು ಅಲ್ಲ, ಅಳುವ ಯೋಗ್ಯತೆಯನ್ನು ಸಹ ಕೊಡುವುದಿಲ್ಲ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾರಾದರೂ ತಡೆಯುವವರು, ಕಾಳಜಿ ಮಾಡುವವರು ಇದ್ದರೆ ಅವರನ್ನು ಕಾಳಜಿ ಮಾಡಿ. ಯಾಕೆಂದರೆ ಮಾಲೀಕನಿಲ್ಲದ ತೋಟಗಳು ಬೇಗನೆ ನಾಶವಾಗುತ್ತವೆ. ಇತರರಿಗೆ ಸಹಾಯ ಮಾಡಲು ಯಾರಿಗೂ ಸಮಯವಿಲ್ಲ ಎನ್ನುವುದು ವಿಚಿತ್ರ, ಆದರೆ ಪ್ರತಿಯೊಬ್ಬರಿಗೂ ಇತರರ ಕೆಲಸಕ್ಕೆ ಅಡ್ಡಿಪಡಿಸುವಷ್ಟು ಸಮಯವಿದೆ. ಹತ್ತಿರ ಇಷ್ಟು ಇಡೀ, ಸಂಬಂಧದಲ್ಲಿ ಪ್ರೀತಿ ಇರುವಷ್ಟು. ದೂರಾನೂ ಇಷ್ಟೇ ಇದೆ ಅಂದರೆ ಬರಲು ನಿರೀಕ್ಷೆಯಿಂದ ಕಾಯುವಷ್ಟು. ನೋವು ಪ್ರೀತಿಯಿಂದ ಬರುವುದಿಲ್ಲ ಸ್ನೇಹಿತರೆ, ಅದು ತಪ್ಪು ವ್ಯಕ್ತಿಯನ್ನು ಪ್ರೀತಿಸುವುದರಿಂದ ಬರುತ್ತದೆ. ಸಂಬಂಧವನ್ನು ಉಳಿಸಿಕೊಳ್ಳಬೇಕಾದವನು ನಿಮ್ಮ 1000 ತಪ್ಪುಗಳನ್ನು ಕ್ಷಮಿಸುತ್ತಾನೆ. ಮತ್ತೆ ಯಾರು ನಿಭಾಯಿಸಲು ಬಯಸುವುದಿಲ್ಲವೋ ಅವರು ನಿಮ್ಮ ಒಂದು ಸಣ್ಣ ತಪ್ಪಲ್ಲೂ ನಿಮ್ಮ ಜೊತೆ ಬಿಟ್ಟು ಬಿಡುತ್ತಾರೆ. ಜೀವನದಲ್ಲಿ ಇಂತಹ ವ್ಯಕ್ತಿಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಯಾರು ತಾವೇ ಕೋಪಗೊಂಡಿದ್ದರೂ ಹಾಗೆ ಅವರು ಬಂದು ನಿಮ್ಮ ಹತ್ತಿರ ಬಂದು ಕ್ಷಮಿಸು ಎಂದು ಕೇಳುತ್ತಾರೋ, ಯಾಕೆಂದರೆ ಆ ವ್ಯಕ್ತಿ ನಿಮ್ಮನ್ನು ತುಂಬಾ ಪ್ರೀತಿಸುತ್ತಾರೆ. ಸಂಬಂಧಗಳನ್ನು ಬೆಳೆಸಿ. ಇದನ್ನು ಅರ್ಥ ಮಾಡಿಕೊಂಡೆವು, ನಮಗೆ ನಮ್ಮ ಅಪ್ಪ ಅಮ್ಮನನ್ನು ಬಿಟ್ಟರೆ ಬೇರೆ ಯಾರು ನಮ್ಮವರಾಗಲು ಸಾಧ್ಯವಿಲ್ಲ ಎಂದು. ಕೆಲವರಿಗೆ ಈ ಸಾಮರ್ಥ್ಯವೂ ಇದೆ. ನೀವು ಎಷ್ಟೇ ಒಳ್ಳೆಯದನ್ನು ಹೇಳಿದರೂ ಅದರಲ್ಲಿ ಕೆಟ್ಟದ್ದನ್ನೇ ಹುಡುಕುತ್ತಾರೆ.
ಜೀವನದಲ್ಲಿ ಒಂದು ವಿಷಯ ನೆನಪಿಡಿ ಸ್ನೇಹಿತರೆ, ಯಾರಾದರೂ ಒಂದು ಕೈಯಿಂದ ಕಸಿದುಕೊಳ್ಳಬಹುದು, ಆದರೆ ನಿಮ್ಮ ಅದೃಷ್ಟದಿಂದ ಅಲ್ಲ. ನೀವು ಭಗವಂತನಿಂದ ಏನನ್ನಾದರೂ ಕೇಳಲು ಬಯಸಿದರೆ ಭಗವಂತನನ್ನೇ ಕೇಳಿ, ಯಾಕೆಂದರೆ ಭಗವಂತ ನಿಮ್ಮವನಾಗಿದ್ದಾಗ ಎಲ್ಲವೂ ನಿಮ್ಮದೇ ಆಗುತ್ತದೆ. ಪುಸ್ತಕವಿಲ್ಲದೆ ಯಾವ ಪಾಠವನ್ನು ಕಲಿಯುತ್ತೇವೆಯೋ ಅದನ್ನೇ ಜೀವನ ಎಂದು ಕರೆಯಲಾಗುತ್ತದೆ. ನಿಂದಿಸುವುದು ಆಕಾಶಕ್ಕೆ ಎಸೆದ ಕಲ್ಲಿನಂತೆ, ಅದು ಮತ್ತೆ ಹಿಂತಿರುಗಿ ಅವರ ಮೇಲೆಯೇ ಬೀಳುತ್ತದೆ. ಯಾರು ಅದನ್ನು ಎಸೆದಿರುತ್ತಾರೋ ಅವರಿಗೆ. ಕೆಲವೊಮ್ಮೆ ಒಳ್ಳೆಯದರ ಹುಡುಕಾಟದಲ್ಲಿ ಅತ್ಯುತ್ತಮ ವಸ್ತುಗಳನ್ನೇ ಕಳೆದುಕೊಂಡು ಬಿಡುತ್ತೇವೆ. ಜೀವನದಲ್ಲಿ ಒಳ್ಳೆಯದರ ಹಿಂದೆ ಯಾರು ಹೋಗುವುದಿಲ್ಲ, ಕೆಟ್ಟದರ ಹಿಂದೆ ಎಲ್ಲರೂ ಓಡಿ ಹೋಗುತ್ತಾರೆ. ನಿಮ್ಮನ್ನು ನೀವು ವಿಶೇಷವೆಂದು ಪರಿಗಣಿಸಿ ಬದುಕಲು ಪ್ರಾರಂಭಿಸಿ, ಯಾಕೆಂದರೆ ದೇವರು ಇಲ್ಲಿ ಏನನ್ನು ನಿಷ್ಪ್ರಯೋಜಕವಾಗಿ ಸೃಷ್ಟಿ ಮಾಡಿಲ್ಲ. ಜೀವನದಲ್ಲಿ ಯಾವ ತಪ್ಪುಗಳಿಗೆ ಕ್ಷಮೆ ಕೇಳುವ ಸಮಯ ಮೀರಿ ಹೋಗಿರುತ್ತದೆಯೋ ಆ ತಪ್ಪುಗಳು ತುಂಬಾ ನೋವು ಕೊಡುತ್ತದೆ. ಒಬ್ಬರ ಹತ್ತಿರ ತುಂಬಾ ಹತ್ತಿರವಾಗಬೇಡಿ, ಅವರಿಗೆ ನೀವು ದೂರ ಇದ್ದರೆ ಒಳ್ಳೆಯದು ಎನ್ನುವಷ್ಟು. ನೆನಪಿರಲಿ ಸ್ನೇಹಿತರೆ, ಸಮಯ ಯಾವತ್ತೂ ಒಂದೇ ತರಹ ಇರುವುದಿಲ್ಲ. ಯಾರು ಬೇರೆಯವರನ್ನು ಸುಖ ಸುಮ್ಮನೆ ಅಳಿಸುತ್ತಿರುತ್ತಾರೋ ಅವರು ಒಂದಲ್ಲ ಒಂದು ದಿನ ಅಳಲೇಬೇಕು. ಜೀವನದಲ್ಲಿ ಎಲ್ಲರೂ ಗೆಳೆಯ ಮತ್ತು ಸಂಬಂಧಿಕರಾಗಿ ಬರುವುದಿಲ್ಲ, ಕೆಲವೊಮ್ಮೆ ಪಾಠವಾಗಿಯೂ ಬರುತ್ತಾರೆ. ಹೆಂಡತಿಗೆ ಹಾರಾಡಲು ರೆಕ್ಕೆಯ ಅವಶ್ಯಕತೆಯೇ ಇಲ್ಲ, ಗಂಡನ ಸಾಮೀಪ್ಯ ಅರ್ಥ ಮಾಡಿಕೊಳ್ಳುವ ಮನಸ್ಸಿನ ಅವಶ್ಯಕತೆ ಇದೆ. ಜೀವನದ ಕೊನೆಯ ನಿಲ್ದಾಣ ಈಶ್ವರನ ಮನೆ ಎಂದು ಹೇಳುತ್ತಾರೆ. ಅದಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಿ. ಒಬ್ಬರ ಮನೆಗೆ ಹೋಗಬೇಕಾದರೆ ಖಾಲಿ ಕೈಯಲ್ಲಿ ಹೋಗಬಾರದು. ಸ್ನೇಹಿತರೆ, ನಿಮ್ಮ ದೃಷ್ಟಿಯನ್ನು ನೀವು ಏನು ಪಡೆದುಕೊಳ್ಳಬೇಕು ಎನ್ನುತ್ತೀರೋ ಅದರ ಮೇಲೆ ಇಡಿ, ಯಾವುದು ಕಳೆದು ಹೋಗಿದೆಯೋ ಅದರ ಮೇಲೆ ಅಲ್ಲ. ಒಂದು ನೆನಪಿಡಿ, ನಾವು ಯಾರಿಗೇ ಆಗಲಿ ಒಂದು ಸಮಯದವರೆಗೆ ಅಷ್ಟೇ ಸ್ಪೆಷಲ್ ಎನಿಸುತ್ತೇವೆ. ಒಮ್ಮೆ ನಮ್ಮ ಮೇಲೆ ಇಂಟ್ರೆಸ್ಟ್ ಹೋಯಿತು ಎಂದರೆ ನಮ್ಮನ್ನು ಇಗ್ನೋರ್ ಮಾಡಲು ಶುರು ಮಾಡುತ್ತಾರೆ. ಮನುಷ್ಯ ತಾನಾಗಿಯೇ ಮೌನಕ್ಕೆ ಶರಣಾಗುವುದಿಲ್ಲ. ಆತ ಒಳಗಿನಿಂದಲೇ ಯಾವುದಾದರೂ ವಿಷಯಕ್ಕೆ ಕೊರಗುತ್ತಿರುತ್ತಾನೆ. ಈಗ ಕೈಯಲ್ಲಿ ಕಲ್ಲು ಎತ್ತಿ ಹೊಡೆಯಬೇಕೆಂದೇನಿಲ್ಲ, ಒಡೆಯುವವರು ನಾಲಿಗೆಯಿಂದಲೇ ಹೃದಯವನ್ನು ಹೊಡೆದು ಬಿಡುತ್ತಾರೆ. ನಿಮ್ಮಿಂದ ಏನಾದರೂ ತಪ್ಪಾದರೆ ಮುಂದೆ ಇರುವವರು ನ್ಯಾಯಾಧೀಶರಾಗಿ ನಿರ್ಣಯ ಹೇಳಲು ಶುರು ಮಾಡಿಬಿಡುತ್ತಾರೆ. ತಾವು ತಪ್ಪು ಮಾಡಿದಾಗ ವಕೀಲರಾಗಿ ತಿದ್ದಿ ಹೇಳುತ್ತಾರೆ. ಯಾರಿಗೆ ನಾವು ಸಲೀಸಾಗಿ ಸಿಕ್ಕಿಬಿಡುತ್ತೇವೋ ಅವರಿಗೆ ನಾವು ಕೆಲಸಕ್ಕೆ ಬಾರದವರ ಹಾಗೆ ಕಾಣಿಸುತ್ತೇವೆ. ಸ್ನೇಹಿತರೆ, ನಿಮ್ಮನ್ನು ಕೆಲಸಕ್ಕೆ ಬಾರದವರು ಎಂದುಕೊಳ್ಳುವಷ್ಟು ನಿಮ್ಮ ಸಮಯವನ್ನು ಯಾರಿಗೂ ಕೊಡಬೇಡಿ. ಜಗತ್ತಿಗೆ ತೋರಿಸುವ ಸಲುವಾಗಿ ಸಂಬಂಧವನ್ನು ಬೆಸೆಯುವುದು ಸಂಬಂಧವಲ್ಲ, ಹೃದಯದಿಂದ ಸಂಬಂಧ ನಿಭಾಯಿಸುವುದೇ ನಿಜವಾದ ಸಂಬಂಧ. ಜೀವನದಲ್ಲಿ ನಾವು ಎಲ್ಲರನ್ನೂ ನಮ್ಮವರೆಂದುಕೊಳ್ಳುತ್ತೇವೆ, ಆದರೆ ಇಲ್ಲಿ ಯಾರು ಯಾವಾಗಲೂ ನಮ್ಮವರಾಗಿ ಉಳಿಯಲು ಸಾಧ್ಯವಿಲ್ಲ. ನಮ್ಮಿಂದ ಎಲ್ಲರೂ ದೂರವಾಗಿ ಎಲ್ಲ ಕನಸುಗಳು ನುಚ್ಚು ನೂರಾದಾಗ ನಿದ್ರೆ ಮಾತ್ರೆಯೂ ಯಾವ ಕೆಲಸಕ್ಕೂ ಬರುವುದಿಲ್ಲ. ಜೀವನದಲ್ಲಿ ಮೋಸ ಹೋದವರಿಗೆ ಸಮಯದ ಜೊತೆ ಮನಃಶಾಂತಿಯೂ ಸಿಗುತ್ತದೆ, ಆದರೆ ಮೋಸ ಮಾಡಿದವರಿಗೆ ಯಾವತ್ತೂ ಮನಃಶಾಂತಿ ಸಿಗುವುದೇ ಇಲ್ಲ. ಮೌನವಾಗಿ ಪ್ರೀತಿ ಮಾಡುವವರು ಜೀವನ ಪೂರ್ತಿ ನಿಭಾಯಿಸಿಕೊಂಡು ಹೋಗುತ್ತಾರೆ. ಶತ್ರುಗಳು ಯಶಸ್ವಿಯಾಗಲು ಕಾರಣ ಅವರ ಹಿಂದೆ ನಮ್ಮವರ ಕೈವಾಡ ಇದ್ದಾಗ ಮಾತ್ರ. ಎಲ್ಲರನ್ನೂ ಕ್ಷಮಿಸಲು ಬರುತ್ತದೆ, ಆದರೆ ಮತ್ತೆ ಹೃದಯದಲ್ಲಿ ಸ್ಥಾನ ಕೊಡಲು ಸಾಧ್ಯವಿಲ್ಲ. ಮನುಷ್ಯ ಎಷ್ಟು ವಿಚಿತ್ರವೆಂದರೆ ಸೀರಿಯಲ್ನಲ್ಲಿ ತೋರಿಸುವ ಕಷ್ಟಗಳಿಗೆ ದುಃಖಿಸುತ್ತಾನೆ, ಆದರೆ ಜೀವನದಲ್ಲಿ ಬೇರೆಯವರ ಕಷ್ಟಗಳನ್ನು ನೋಡಿ ನಾಟಕ ಎಂದುಕೊಳ್ಳುತ್ತಾನೆ. ಸಮಯ ಎಲ್ಲ ಸಮಯದಲ್ಲೂ ಒಂದೇ ರೀತಿ ಇದ್ದರೆ ನಿಮ್ಮವರ ಪರಿಚಯ ನಿಮಗೆ ಹೇಗೆ ಸಿಗಲು ಸಾಧ್ಯ? ಜೀವನ ಒಂದು ಪಾಠ ಕಲಿಸಿದೆ. ಪ್ರೀತಿ ಮಾಡಿ ಅಥವಾ ಸ್ನೇಹ ಮಾಡಿ, ಆದರೆ ಭರವಸೆ ಯಾರ ಮೇಲೂ ಇಡಬೇಡಿ. ಒಬ್ಬರ ಜೀವನದಲ್ಲಿ ಎಲ್ಲಿ ಸಂಪೂರ್ಣವಾಗಲು ಸಾಧ್ಯ? ಮನುಷ್ಯ ಏನನ್ನು ಗಳಿಸಲು ಇನ್ನೇನನ್ನು ಕಳೆದುಕೊಳ್ಳುತ್ತಾನೆ ಇರುತ್ತಾನೆ. ಯಾರಿಗೆ ತಿಳಿದಿರುತ್ತದೆಯೋ ಒಂಟಿತನ ಎಂದರೆ ಏನು ಅಂತ, ಅಂತಹವರು ಯಾವಾಗಲೂ ಬೇರೆಯವರಿಗಾಗಿ ಮುಂದಿರುತ್ತಾರೆ. ಎಲ್ಲರ ನಿಜ ಬಣ್ಣದ ಬಗ್ಗೆ ಅರಿವಿದೆ ನಮಗೆ. ಮೌನವಾಗಿದ್ದೇವೆ, ಖಂಡಿತವಾಗಿಯೂ ಕುರುಡರಲ್ಲ. ಯಾರಿಗೆ ನೀವು ದಿನಪೂರ್ತಿ ಸಿಗುವ ಹಾಗೆ ಇರುತ್ತೀರೋ ಅವರಿಗೆ ನಿಮ್ಮ ಬೆಲೆ ಎಂದಿಗೂ ಅರ್ಥವಾಗುವುದೇ ಇಲ್ಲ. ಸತ್ಯವು ಯಾವಾಗಲೂ ಅಪಹಾಸ್ಯಕ್ಕೀಡಾಗುತ್ತದೆ. ಎಲ್ಲರೂ ಸುಳ್ಳನ್ನೇ ಪ್ರಶಂಸಿಸುತ್ತಾರೆ. ದೊಡ್ಡತನ ಎಂತಹ ಗುಣವೆಂದರೆ ಅಧಿಕಾರದಿಂದ ಅಲ್ಲ, ಸಂಸ್ಕಾರಗಳಿಂದ ಪ್ರಾಪ್ತಿಯಾಗುತ್ತದೆ.
ಕಷ್ಟಗಳು ತುಂಬ ಕಾಡಿಸುತ್ತವೆ ಎಂದರೆ ಏನಾದರೂ ಒಂದು ಪಾಠ ಕಲಿಸುತ್ತದೆ ಎಂದು ಅರ್ಥ. ಯಾವಾಗಲೂ ಅಂತಹವರ ಹೃದಯವೇ ಉರಿದು ಹೋಗುತ್ತದೆ. ಯಾವಾಗಲೂ ಯಾರು ಬೇರೆಯವರ ಹೃದಯವನ್ನು ತಮ್ಮ ಜೊತೆ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತಾರೋ. ಈ ಮಾತು ಕಹಿಯಾಗಿದೆ, ಆದರೆ ಇದುವೇ ಸತ್ಯ. ಈ ಜಗತ್ತಿನಲ್ಲಿ ಯಾರು ನೋವನ್ನು ಮುಚ್ಚಿಡುವುದನ್ನು ಕಲಿಯುತ್ತಾರೋ ಅವರು ಬದುಕುವುದನ್ನು ಕಲಿಯುತ್ತಾರೆ. ಯಾರ ಹೃದಯ ದೊಡ್ಡದಾಗಿರುತ್ತದೆಯೋ ಅವರಿಗೆ ನೋವು ಕೂಡ ಅಷ್ಟೇ ದೊಡ್ಡದಾಗಿ ಸಿಗುತ್ತದೆ. ಕೆಲವರು ನಮ್ಮ ಬಗ್ಗೆ ಎಷ್ಟು ಒಳ್ಳೆಯದಾಗಿ ಯೋಚಿಸುತ್ತಾರೆ ಎಂದರೆ ನಮಗೆ ಒಳ್ಳೆಯದಾಗುತ್ತಿರುವುದನ್ನು ನೋಡಿದ ಕೂಡಲೇ ಯೋಚಿಸಲು ಶುರು ಮಾಡಿಬಿಡುತ್ತಾರೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.